ಇವತ್ತೊಬ್ಬರು ನಮಗೆ ಸ್ಯಾರಿಲಿ ಅಂಬ್ರೆಲಾ ಡ್ರೆಸ್ ಹೊಲ್ದ್ಕೊಡಿ ಅಂತ ಹೇಳಿದ್ದಾರೆ. ನಾನಿವತ್ತು ನಿಮಗೆ ಅಂಬ್ರೆಲಾ ಡ್ರೆಸ್ ಹೊಲಿಯೋಕ್ಕೆ ಹೇಗೆ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾವು ಈ ರೀತಿ ಸೀರೆನ 4 ಫೋಲ್ಡ್ ಮಾಡ್ಕೊಬೇಕು. ಈ ರೀತಿ ಸೀರೆನ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಥರ 4 ಮೂಲೆನ ನಾನು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನಮಗೆ ಅಳತೆ ಡ್ರೆಸ್ ಕೊಟ್ಟಿದ್ದಾರೆ. ನಾನೀಗ ಅವ್ರದ್ದು ಬಾಡಿ ಮೆಜರ್ಮೆಂಟ್ಗೆ ಕಟಿಂಗ್ ಮಾಡ್ಕೊಳ್ಳೋಕೆ ಅಳತೆ ಮಾಡ್ಕೊಂಡಿದ್ದೀನಿ. ಇವ್ರದ್ದು ಬಂದು ಒಂದು ಸೈಡು 14-15 ಇಂಚಿದೆ. ನೋಡಿ, ನಾನು ಟೋಟಲಿ 32 ಇಂಚ್ ತೊಗೊಂಡು ಈ ರೀತಿ 8 ಫೋಲ್ಡ್ನ ಮಾಡ್ಕೊತಾ ಇದ್ದೀನಿ. 8 ಫೋಲ್ಡ್ ಅಂತ ಅಂದರೆ ಟೋಟಲಿ ಇದು 4 ಇಂಚಿಗೆ ಬರುತ್ತೆ. ನೋಡಿ, ಇಲ್ಲಿ ಇವಾಗ ನಾನು ಇಲ್ಲಿಂದ ಇಲ್ಲಿಗೆ 4 ಇಂಚು ಮಾರ್ಕ್ನ ತೊಗೊಳ್ತಾ ಇದ್ದೀನಿ. 4 ಇಂಚ್ ಮಾರ್ಕ್ನ ತೊಗೊಂಡು ನಾನು ಈ ಥರ ರೌಂಡ್ ಶೇಪ್ ಹಾಕೊತಾ ಇದ್ದೀನಿ. ನಾನು ಈಗೇನು ರೌಂಡ್ ಶೇಪ್ ಹಾಕ್ಕೊಂಡಿದ್ದೀನೋ ಅದನ್ನು ನಾನು ಇವಾಗ ನೋಡಿ ಈ ರೀತಿ ಕಟ್ ಮಾಡಿಕೊಂಡೆ. ಇವಾಗ ನೆಕ್ಸ್ಟು ನಾವು ಉದ್ದ ನೋಡ್ಕೋಬೇಕು. ನಾನು ಅವಳಿಗೆ ಹುಡುಗಿ ಉದ್ದ ಇರೋದ್ರಿಂದ ನಾನು ಅವಳಿಗೆ 40 ಇಂಚು ಮೆಸರ್ಮೆಂಟ್ ತೊಗೊಂಡಿದ್ದೀನಿ ಕೆಳಗಡೆ. ಅದೇ ರೀತಿ ನಾವು 40 ಇಂಚಿಗೆ ನೋಡಿ ನಾವು ಟೇಪ್ನ ಕರೆಕ್ಟಾಗಿ ಇಲ್ಲಿ ಮೆಸರ್ಮೆಂಟ್ ಇಟ್ಕೊಂಡು ಇಲ್ಲಿ ಈ ಥರ 40 ಇಂಚಿಗೆ ಮಾರ್ಕ್ ಹಾಕೊಂತ ಹೋಗಬೇಕು. ನೋಡಿ, ಇವಾಗ ನಾವು 40 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀವಿ ಈ ರೀತಿ ರೌಂಡ್ ಶೇಪು. ಇವಾಗ ನಾವು ಇದನ್ನು ಕಟಿಂಗ್ ಮಾಡಿ ನೋಡಿ, ಇವಾಗ ನಾವು ಏನು ಮಾರ್ಕ್ ಹಾಕ್ಕೊಂಡಿದ್ದೀವೋ ಅದೇ ಮಾರ್ಕ್ಗೆ ನೀಟಾಗಿ ಕಟಿಂಗ್ ಮಾಡ್ಕೊತಾ ಇದ್ದೀವಿ. ನೋಡಿ, ಇವಾಗ ಕಟಿಂಗ್ ಆಯಿತು. ಕಟಿಂಗ್ ಆದಮೇಲೆ ಈಗ ಅಂಬ್ರೆಲಾ ಕಟಿಂಗ್ ಪೀಸು ನೋಡಿ, ಇವಾಗ ಪೀಸು ರೆಡಿ ಆಯಿತು. ನಾನು ಇವ್ರದ್ದು ಬಾಡಿ ಮೆಜರ್ಮೆಂಟು ಅವ್ರು ಸಣ್ಣ ಇರೋದ್ರಿಂದ ನಾನು ಇವ್ರಿಗೆ 9 ಇಂಚು ತೊಗೊಂಡಿದ್ದೀನಿ. ಅದಾದಮೇಲೆ ಎಕ್ಸ್ಟ್ರಾ 2 ಇಂಚು ಕೂಳೆ ಬಿಟ್ಟಿದ್ದೀನಿ. ಈಗ ನಾನು 9, ಇದು ಫುಲ್ ನಮಗೆ ರೆಡಿ ಮಾರ್ಕ್ ಅಳತೆ. ಇದು ಎಕ್ಸ್ಟ್ರಾ ಪೀಸ್, ಇದು ಕೂಳೆ ಬಟ್ಟೆ ಇದು. ನೆಕ್ಸ್ಟ್ ನಾನು ನೆಕ್ಗೆ ಇವ್ರಿಗೆ ನಾನು 2.5 ಇಂಚು ತೊಗೊಂಡಿದ್ದೀನಿ. ಫ್ರಂಟ್ ಡೀಪ್ ನೆಕ್ ಬಂದು ಇವ್ರಿಗೆ ನಾನು 5 ತೊಗೊಂಡಿದ್ದೀನಿ. ನಾನು ಇದನ್ನು ಈ ಥರ ಮಾರ್ಕ್ ಹಾಕ್ಕೊಂಡೆ. ನಾನು ಇವ್ರಿಗೆ ಅರ್ಧ ಇಂಚು ಮಾರ್ಕ್ ತೊಗೊಂಡು ನಾನು ಇವ್ರಿಗೆ ಇದನ್ನು ಶೇಪ್ ಕೊಟ್ಕೊತಾ ಇದ್ದೀನಿ, ನೆಕ್ ಶೇಪು. ಜೊತೆಗೆ ಶೋಲ್ಡ್ರನ್ನು 3 ಇಂಚ್ ತೊಗೊಂಡಿದ್ದೀನಿ. ಇದಕ್ಕೆ ಅಂಕ್ಲು 5.5 ಇಂಚ್ ತೊಗೊಂಡಿದ್ದೀನಿ. ನಾವಿದಕ್ಕೆ 1 ಇಂಚು ಆ್ಯಂಡ್ 1/2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು 4 ಪೀಸು ಕಟ್ ಮಾಡಬೇಕು. ಇದು ಬರೀ 2 ಪೀಸ್ ಮಾತ್ರ ಕಟ್ ಮಾಡಬೇಕು. ಮೀನ್ಸ್ ಇದು ಬ್ಯಾಕು, ಇದು ಫ್ರಂಟು. ಅದಾದಮೇಲೆ ನಾನು ಫುಲ್ ಬಾಡಿ ಮೆಜರ್ಮೆಂಟ್ ಅಳತೆಗೆ ನಾನು ಇಲ್ಲಿಂದ ಇಲ್ಲಿಗೆ 1 ಇಂಚು ಶೇಪ್ ಕೊಡೋಕ್ಕೋಸ್ಕರ ಮಾರ್ಕ್ ತಗೊಂಡಿದ್ದೀನಿ. ನಾನು ಇದನ್ನು ಈ ಥರ ಶೇಪು ಕಟ್ ಮಾಡ್ತಾ ಇದ್ದೀನಿ. ಇದು ಫ್ರಂಟ್ ನೆಕ್ ಶೇಪು. ಈಗ ನೋಡಿ, ನಾನು ಇದರಲ್ಲಿ ಸೆಕೆಂಡ್ ಶೇಪು ಕೂಡ ತೆಗಿತಾ ಇದ್ದೀನಿ. ಜೊತೆಗೆ ಇದು ಬಾಡಿ ಮೆಜರ್ಮೆಂಟ್ ಶೇಪ್ ತೆಗಿತಾ ಇದ್ದೀನಿ ನಾನು ಇದಕ್ಕೆ. ಮತ್ತು ಇದೇನು ನಾವು ಮಾರ್ಕ್ ಹಾಕಿದ್ದೀವಲ್ಲ 8 ಇಂಚು, ಇದು ಕರೆಕ್ಟಾಗಿ ಅವ್ರ ಬಾಡಿ ಮೆಜರ್ಮೆಂಟ್ ಆಗಿರುತ್ತೆ. ನೋಡಿ, ಇದು ಈಗ ನಾವು ಬ್ಯಾಕ್ ಪೀಸ್ ತೊಗೋಬೇಕು. ಈ ಫ್ರಂಟ್ ಪೀಸ್ನ ತೆಗ್ದಿದ್ದೀನಿ. ಸೇಮ್ ಇದು 2.5 ಇಂಚು ಮಾರ್ಕ್ ಇದೆ. ಅದಾದಮೇಲೆ ನಾನು ನೆಕ್ಸ್ಟು ಹಿಂದ್ಗಡೆ ಬ್ಯಾಕ್ ಟೀಪು 8 ಇಂಚ್ ತೊಗೊತಾ ಇದ್ದೀನಿ. 8 ಇಂಚ್ ತೊಗೊಂಡು ನಾನು ಇದಕ್ಕೆ ಒಂದು ನೆಕ್ ಶೇಪ್ನ ಹಾಕೊತಾ ಇದ್ದೀನಿ. ನೆಕ್ ಶೇಪ್ನ ಹಾಕ್ಕೊಂಡು ಆ ನೆಕ್ ಶೇಪ್ನ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ.
ಈಗ ನೋಡಿ, ಇದು ಬ್ಯಾಕ್ ಪೀಸು ರೆಡಿ ಆಯಿತು. ಇದು ಫ್ರಂಟ್ ಪೀಸು ರೆಡಿ ಆಯಿತು. ನೋಡಿ, ಇವಾಗ ನಾನು ಸ್ಲೀವ್ ಇಂಚು 20 ಇಂಚಸ್ ತೊಗೋತಾ ಇದ್ದೀನಿ. ನಾನು ಫುಲ್ ಸ್ಲೀವ್ ಹೊಲಿತಾ ಇದ್ದೀನಿ. ಜೊತೆಗೆ ನಾನು ಇಲ್ಲಿಂದ ಇಲ್ಲಿಗೆ 9 ಇಂಚು ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಇದು 7 ಇಂಚು ನಮಗೆ ರೆಡಿ ಹೇಳ್ತೆ. ಇದು 2 ಇಂಚಸ್ ಬಂದು ನಮಗೆ ಎಕ್ಸ್ಟ್ರಾ ಪೀಸು. ನಾವಿವಾಗ ಈ ಪೀಸ್ನ 7 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ತೋಳ್ದು ಶೇಪು ತುಂಬ ಈಸಿ. ನಾವೇನು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ವೋ ನಾವು ಅಲ್ಲಿಂದ ಇಲ್ಲಿಗೆ 3 ಇಂಚು ಮಾರ್ಕ್ನ ತಗೋಬೇಕು. ಈ 3 ಇಂಚ್ಗೆ ನಾವು ಇದನ್ನು ಈ ಥರ ಗೆರೆ ಹಾಕೋಬೇಕು. ನಮ್ಮದು ಶೇಪ್ಸು ಇಲ್ಲಿ ಹೊಸ್ದಾಗಿ ಕಲಿಯೋರಿಗೆ ಈಸಿ ಆಗಲಿ ಅಂತ ಹೇಳಿ ನಾನು ಈ ಶೇಪ್ಸ್ನ ನಾನು ಇಲ್ಲಿಂದ ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಸ್ಲೀವ್ದು ಶೇಪ್ ರೆಡಿ ಆಯ್ತು. ಇವಾಗ ನಾನು ಸ್ಲೀವ್ನ ನೀಟಾಗಿ ಅದೇ ಶೇಪ್ಗೆ ನಾನು ಕಟ್ ಮಾಡಿಕೊಂಡು ನೋಡಿ, ಇವಾಗ ಬ್ಯೂಟಿಫುಲ್ ಡ್ರೆಸ್ಸು ಅಂಬ್ರೆಲಾ ಡ್ರೆಸ್ ರೆಡಿ ಆಯಿತು. ಅದಕ್ಕೆ 2 ಕುಚ್ಚು ಕೂಡ ಹಾಕಿದ್ದೀವಿ. ತುಂಬ ಚೆನ್ನಾಗಿದೆ ಅಲ್ಲ? ನಿಮಗೂ ಯಾರಿಗಾದ್ರೂ ಈ ರೀತಿ ಡ್ರೆಸ್ಗಳು ಬೇಕಿದ್ರೆ ಹೇಳಿ, ಸ್ಟಿಚ್ ಮಾಡ್ಕೊತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಇದನ್ನು ಕಸ್ಟಮರ್ ಕೂಡ ಹಾಕಿಸಿ ತೋರಿಸಿದ್ದೀವಿ. ಅವ್ರಿಗೂ ತುಂಬ ಖುಷಿಯಾಗಿದೆ ಈ ಡ್ರೆಸ್ನ ನೋಡಿ.